Welcome to 49th session, Introduction to International Relations, Program BA, Subject Introduction to International Relations, Semester 5th, University, Mangalore. Topic: Humanitarian Intervention, Meaning. Myself, Shikant S., Assistant Professor, Department of Political Science, Government First College, PG Center, Shankar Narayana. In this session, we will try to understand the meaning of humanitarian intervention. ಈ ಒಂದು ಸೆಷನ್ನಲ್ಲಿ ನಾವು ಮಾನವೀಯ ಹಸ್ತಕ್ಷೇಪದ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಮಾನವೀಯ ಹಸ್ತಕ್ಷೇಪದ ಅರ್ಥ, humanitarian intervention meaning. It has been the subject of discussion in international law since the 19th century. ಮಾನವೀಯ ಹಸ್ತಕ್ಷೇಪ ಅನ್ನೋದು 19ನೇ ಶತಮಾನದಿಂದ ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಒಂದು ಚರ್ಚಾಸ್ಪದವಾದಂಥ ವಿಷಯವಾಗಿರುವಂಥದ್ದು. ಇಟ್ ಹ್ಯಾಸ್ ರಿಮೇನ್ಡ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಫಾರಿನ್ ಪಾಲಿಸಿ ಇಶ್ಯೂ ಇನ್ ದ ಯುರೋಪಿಯನ್ ಸ್ಟೇಟ್ ಪಾಲಿಟಿಕ್ಸ್. ಯುರೋಪಿನ ಒಂದು ರಾಜಕಾರಣದಲ್ಲಿ ಇದೊಂದು ವಿದೇಶಾಂಗ ನೀತಿಯ ಒಂದು ಭಾಗವಾಗಿ ಬೆಳೆದ ಒಂದು ವಿದೇಶಾಂಗ ನೀತಿಯ ಒಂದು ಪ್ರಮುಖ ಭಾಗವಾಗಿ ಇದು ಬೆಳೆದು ಬಂದಿದೆ ಅಂತ ಹೇಳ್ಬೋದು. ಹಾಗೆಯೇ ಮಾನವೀಯ ಹಸ್ತಕ್ಷೇಪ ಅಂದರೆ ಮಾನವೀಯ ನೆಲೆಯಲ್ಲಿ ಇನ್ನೊಂದು ರಾಷ್ಟ್ರ ವ್ಯವಹಾರದಲ್ಲಿ ಮಧ್ಯಪ್ರವೇಶ ಮಾಡೋದನ್ನು ಇಲ್ಲಿ ಸಾಮಾನ್ಯವಾಗಿ ಮಾನವೀಯ ಹಸ್ತಕ್ಷೇಪ ಅಂತೇಳಿ ಕರೀತಾರೆ. ಇಟ್ ಹ್ಯಾಸ್ ಎವಾಲ್ವ್ಡ್ ಇಂಟರ್ನ್ಯಾಷನಲ್ ನಾರ್ಮ್ಸ್ ರಿಲೇಟೆಡ್ ಟು ಹ್ಯೂಮನ್ ರೈಟ್ಸ್ ಆ್ಯಂಡ್ ಯೂಸ್ ಆಫ್ ಫೋರ್ಸ್. ಅದು ಮಾನವ ಹಕ್ಕುಗಳು ಮತ್ತು ಬಲ ಪ್ರಯೋಗದ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಾನದಂಡದ ಒಂದು ಬೆಳವಣಿಗೆಗೆ ಇದು ಕಾರಣವಾಗಿರುವಂಥದ್ದು. ಈ ಮಾನವೀಯ ಹಸ್ತಕ್ಷೇಪ ಕುರಿತಾದಂಥ ಒಂದು ವ್ಯಾಖ್ಯಾನಗಳು, ಡೆಫಿನೇಷನ್ಸ್ ಅಬೌಟ್ humanitarian intervention ನೋಡ್ತಾ ಹೋದರೆ, ದೇರ್ ಈಸ್ ನೋ ಸ್ಟ್ಯಾಂಡರ್ಡ್ ಲೀಗಲ್ ಡೆಫಿನೇಷನ್ ಆಫ್ humanitarian intervention. ಮಾನವೀಯ ಹಸ್ತಕ್ಷೇಪ ಬಗ್ಗೆ ಉತ್ತಮವಾದಂಥ ಅಥವಾ ಶಾಸ್ತ್ರೀಯವಾದಂಥ ಯಾವುದೇ ವ್ಯಾಖ್ಯಾನಗಳಿಲ್ಲ. ಸಂಕ್ಷಿಪ್ತ ಅರ್ಥದಲ್ಲಿ ಅದನ್ನು in the narrow sense, the word it has been defined as a state's use of military force. Publicity stated that it is used for ending the violation of human rights against another state. ಅಂದರೆ ಇದು ಸಂಕ್ಷಿಪ್ತ ಅರ್ಥದಲ್ಲಿ ಇದನ್ನು ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿರುದ್ಧ ಉಪಯೋಗಿಸುವಂತಹ ಮಿಲಿಟರಿ ಬಲ ಪ್ರಯೋಗ ಎಂದು ವ್ಯಾಖ್ಯಾನಿಸಲಾಗಿದ್ದು, ಕೆಲವರು ಮಾನವ ಹಕ್ಕುಗಳ ಉಲ್ಲಂಘನೆ ಉಪಯೋಗಿಸುವ ಒಂದು ಬಲ ಪ್ರಯೋಗ ಅಂತ ಇದನ್ನು ಇಲ್ಲಿ ಕರೆದಿರೋದನ್ನು ನೋಡ್ತಾ ಹೋದು. ಆದರೆ ಈ ವ್ಯಾಖ್ಯಾನದ ಮಾನವೀಯ ನೆಲೆ ಅಥವಾ ಅಂತಾರಾಷ್ಟ್ರೀಯ ಹೇರಿಕೆ ಮುಂತಾದ ಮಿಲಿಟರಿಯೇತರ ಬಲ ಪ್ರಯೋಗ ಇಲ್ಲಿ ಒಳಗೊಳ್ಳೋದಿಲ್ಲ. In the broader sense of the term, humanitarian intervention should be understood to encompass non-forcible. ಇನ್ನು ನಾವು ವಿಶಾಲ ಅರ್ಥದಲ್ಲಿ ನೋಡ್ತಾ ಹೋದರೆ, ಮಾನವೀಯ ಹಸ್ತಕ್ಷೇಪ ಅಂದರೆ ಪರಮಾಧಿಕಾರ ರಾಷ್ಟ್ರಗಳ ಗಡಿಯೊಳಗೆ ಬಲ ಪ್ರಯೋಗವಿಲ್ಲದೆ, ಅಂದರೆ ಮಿಲಿಟರಿಯನ್ನು ಬಳಸದೆ ಪ್ರವೇಶಿಸಿ ಸಮುದಾಯದ ಕಷ್ಟಗಳನ್ನು ಪರಿಹರಿಸುವುದು ಎಂದು ಅರ್ಥ ಬರುತ್ತದೆ. ಫೀಚರ್ಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಇಂಟರ್ವೆನ್ಷನ್. ಇಲ್ಲಿ ನಾವು ಒಂದು ಮಾನವೀಯ ಹಸ್ತಕ್ಷೇಪದ ಒಂದು ಲಕ್ಷಣ ನೋಡ್ತಾ ಹೋದರೆ, ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಇಂಟರ್ವೆನ್ಷನ್ ಈಸ್ ಡಿಫೈನ್ಡ್ ಇನ್ ಡಿಫ್ರೆಂಟ್ ವೇಸ್ depending on the field of analysis. It may be understood as the intervention without the consent of the host state, or it may be limited to punishment actions, or may be authorized by the UN Security Council. But there is the universal consensus relating to the features of humanitarian intervention. ಮಾನವೀಯ ಹಸ್ತಕ್ಷೇಪ ಅಥವಾ ಮಧ್ಯಸ್ಥಿಕೆಯನ್ನು ವಿವಿಧ ಸಂದರ್ಭದಲ್ಲಿ ವಿವಿಧ ರೀತಿಯಲ್ಲಿ ಇಲ್ಲಿ ವಿಶ್ಲೇಷಣೆ ಮಾಡಿದ್ದು ನಾವು ನೋಡ್ತಾ ಹೋಗ್ಬೋದು. ಅದನ್ನು ವಿವಿಧ ಆತಿಥೇಯ ರಾಷ್ಟ್ರದ ಒಪ್ಪಿಗೆ ಇಲ್ಲದೆ ಮಧ್ಯಪ್ರವೇಶದ ಅಥವಾ ವಿಶ್ವಸಂಸ್ಥೆಯ ಆದೇಶದ ಮೇರೆಗೆ ಶಿಕ್ಷಿಸುವ ಕ್ರಿಯೆ ಅಂತೇಳಿ ನಾವಿಲ್ಲಿ ಅರ್ಥೈಸ್ಬೋದು. ಎಲ್ಲರಿಗೂ ಒಪ್ಪಿಯಾಗುವಂತೆ ಮಾನವೀಯ ಹಸ್ತಕ್ಷೇಪದ ಈ ಲಕ್ಷಣಗಳನ್ನು ನೋಡ್ತಾ ಹೋದರೆ, ಇಲ್ಲಿ ಫಸ್ಟ್ ಒನ್ ಏನಂತಂದರೆ ಯೂಸ್ ಆಫ್ ಥ್ರೆಟ್ ಆ್ಯಂಡ್ ಯೂಸ್ ಆಫ್ ಮಿಲಿಟರಿ ಫೋರ್ಸಸ್ ಆಸ್ ಎ ಸೆಂಟ್ರಲ್ ಫೀಚರ್. ಇಲ್ಲಿ ಮಾನವೀಯ ಹಸ್ತಕ್ಷೇಪದಲ್ಲಿ ಬೆದರಿಸುವುದು ಅಥವಾ ಮಿಲಿಟರಿ ಬಲಗಳ ಹಸ್ತಕ್ಷೇಪವನ್ನು ಇಲ್ಲಿ ನಾವು ಪ್ರಮುಖ ಲಕ್ಷಣವಾಗಿ ನೋಡ್ತಾ ಹೋಗ್ಬೋದು. ಇಂಟರ್ಫಿಯರಿಂಗ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಎ ಸ್ಟೇಟ್. ಇಲ್ಲಿ ಮಧ್ಯಪ್ರವೇಶ ಅಂದರೆ ಒಂದು ಪರಮಾಧಿಕಾರಿ ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ಮಿಲಿಟರಿ ಬಲ ಅಥವಾ ವೈಮಾನಿಕ ದಳವನ್ನು ಅವರ ಗಡಿಯೊಳಗೆ ಕಳಿಸಿ ಹಸ್ತಕ್ಷೇಪಿಸುವುದು ಅನ್ನೋ ಒಂದು ಅರ್ಥ ಬರುತ್ತೆ. ದ ಇಂಟರ್ವೆನ್ಷನ್ ಈಸ್ ಇನ್ ರೆಸ್ಪಾನ್ಸ್ ಟು ಸಿಚುವೇಶನ್ ದಟ್ ಡು ನಾಟ್ ಪೋಸ್ ಡೈರೆಕ್ಟ್ಲಿ ಥ್ರೆಟ್ ಟು ಸ್ಟೇಟ್ಸ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್. ಈ ಪರಿಸ್ಥಿತಿಯ ಹಸ್ತಕ್ಷೇಪ ಪರಿಸ್ಥಿತಿಗೆ ಅನುಗುಣವಾಗಿದ್ದು, ಇದು ರಾಷ್ಟ್ರದ ಪ್ರಮುಖ ಹಿತಾಸಕ್ತಿಗೆ ನೇರ ಬೆದರಿಕೆಯಲ್ಲ, ಮಾನವೀಯ ಉದ್ದೇಶದಿಂದ ಪ್ರೇರಣೆಗೊಂಡು ಇಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದು. ಈ ರೀತಿಯಾಗಿ ನಾವು ಒಂದು ಮಾನವೀಯ ಹಸ್ತಕ್ಷೇಪ ಲಕ್ಷಣಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. Thanks for watching. Thank you all.